ರಾಜ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಬಣ, ಡಿ ಕೆ ಶಿವಕುಮಾರ್ ಬಣ ಅಂತ ಇದೆಯಾ ಸರ್? ಇದ್ದೇ ಇರುತ್ತೆ, ಸ್ವಲ್ಪ ಇದ್ದೇ ಇರುತ್ತೆ. ಯಾರು ಇಲ್ಲ ಅಂದಿದ್ರು, ಇಲ್ಲ ಅನ್ನಕ್ಕಾಗತ್ತಾ? ಇದ್ದೇ ಇರುತ್ತೆ ಸರ್. ಇಂಥ ನೇರವಾದ ಉತ್ತರಗಳನ್ನ ನಿಮ್ಮಿಂದ ಮಾತ್ರ ನಿರೀಕ್ಷಿಸಲು ಸಾಧ್ಯ. ನಾನು ಹೇಳ್ತೀನಲ್ಲ, ಯಾಕಿಲ್ಲ ಅಂತೀರಿ? ಇದ್ದೇ ಇರುತ್ತೆ, ಹಣಗಳಿಗೆ ಇದ್ದೇ ಇರುತ್ತೆ. ಅದನ್ನ ಸರಿ ಮಾಡುವಂತ ಕೆಲಸ ಕೇಂದ್ರ ನಾಯಕರು ಮಾಡಬೇಕು ಅಲ್ವಾ? ಸುರ್ಜೇವಾಲಾ ಏನಂದ್ರು ಅಂತ ಹೇಳ್ತೀನಿ ಅಂದ್ರಿ. ಸುರ್ಜೇವಾಲಾ ನಮ್ಮ ಹತ್ರ ಏನು ಕೇಳಿಲ್ಲ. ನಮ್ಮ ಹತ್ರ ಒಂದ್ 2 ಪ್ರಶ್ನೆ ಕೇಳಿದ್ರು, ತಕ್ಕಂತ ಹೇಳಿದ್ರು 5 ನಿಮಿಷ ನಾನು ಮುಗಿಸಿದೆ ಅಷ್ಟೇ. ನನ್ನ ಹತ್ರ ಏನು ಕೇಳಿಲ್ಲ. ನಮ್ಮ ಹತ್ರ ನಿಮ್ಗೆ ಏನಾಗ್ಬೇಕು ಅಂತ ಹೇಳೋದು, ನಮ್ಗೊಂದಿಷ್ಟು ಅಭಿವೃದ್ಧಿ ಆಗ್ಬೇಕಾಗಿದೆ, ಅದು ಆಗ್ಬೇಕು ಅಂತ ಕೇಳಿದ್ ಬಿಟ್ರೆ ನಾನು ಬೇರೆ ಏನು ನನ್ನ ಹತ್ರ ಕೇಳಿಲ್ಲ. ಅಷ್ಟೇ ಕೇಳಿದ್ದೆ. ನಮ್ಮ ಅಧಿಕಾರ ಹಸ್ತಾಂತರ ಸೆಪ್ಟೆಂಬರ್ ಕ್ರಾಂತಿ ಇಲ್ಲಪ್ಪ, ನಾ ಮಂತ್ರಿ ಆಗ್ಬೇಕು ಅಂತ ಕೇಳಿದೆ. ಸುರ್ಜೇವಾಲಾ ಅವ್ರಿಗೆ ನೀವು ಹೇಳಿದ್ರಿ? ಕೇಳಿದೆ, ನಾನು ಒಬ್ಬ ಮಂತ್ರಿ ಆಕಾಂಕ್ಷಿ ಇದ್ದೀನಿ, ನಮ್ಗೊಂದು ಅವಕಾಶ ಮಾಡಿಕೊಡಿ ಸಾಬ್ ಅಂತ ಕೇಳಿದ್ದೇನೆ ಅಷ್ಟೇ. ಮತ್ತೇನು ನಾನು ಕೇಳಿ. ಬದಲಾವಣೆ ಆಗುತ್ತೆ ಅದು ಗೊತ್ತಿಲ್ಲ. ಕೃಷ್ಣ ಅವ್ರ ಸದ್ಯದಲ್ಲೇ ಮಂತ್ರಿ ಆಗ್ತಾರೆ, ಅದು ಹಣೆ ಬರದಲ್ಲಿ ಬರ್ದಿರ್ಬೇಕು. ರಾಷ್ಟ್ರೀಯ ನಾಯಕರು ನನ್ನ ಮೇಲೆ ಕರುಣೆ ಇರಬೇಕು, ರಾಜ್ಯ ನಾಯಕರ ಆಶೀರ್ವಾದ ಇರಬೇಕು. ಇಷ್ಟಿದ್ರೆ ನಾನು ಮಂತ್ರಿ ಆಗ್ತೀನಿ. ಯೋಗ ಮತ್ತೆ ಯೋಗ್ಯತೆ ಎರಡೂ ಇದೆ. ಅದ ಯೋಗ ಇದೆ ಗೊತ್ತಿಲ್ಲ, ಯೋಗ್ಯತೆ ಅಂತೂ ಇದೆ. ಓಕೆ, ಅದಕ್ಕೆ ವಿಧಾನಸಭಾ ಚುನಾವಣೆ ಫಲಿತಾಂಶನೇ ಉತ್ತರ ಅಷ್ಟೇ. ಓಕೆ, ಸಾಗರಕ್ಕಿರುವಂಥ ಅತಿ ದೊಡ್ಡ ಜ್ವಲಂತ ಸಮಸ್ಯೆ ಏನು ಸರ್? ಸಾಗರದಲ್ಲಿ ನಮಗಿಲ್ಲಿ ಏನಾಗಿದೆ, ಅರಣ್ಯ ಸಮಸ್ಯೆ ಜಾಸ್ತಿ ಇದೆ. ಅರಣ್ಯ ಅರಣ್ಯ ಅಂದರೆ ಇವತ್ತು ಭಾಳ ರಾಷ್ಟ್ರೀಯ ಇದರಲ್ಲಿ ಇವತ್ತು ಏನು ಸುಪ್ರೀಂ ಕೋರ್ಟ್ಗಳು ಕೆಲವೊಂದು ಹಿಡಿಯೋದ್ರಿಂದ ಅರಣ್ಯ ಇಲಾಖೆಯಲ್ಲಿ ನಮ್ಮ ಇವತ್ತು ಮಲೆನಾಡು ಪ್ರದೇಶದಲ್ಲಿ ಸ್ವಲ್ಪ ಸಮಸ್ಯೆ ಇದೆ ನಮಗೆ. ಇವತ್ತು ಹಿಂದೆ ಬಗರ್ಕೊಮ್ಮು ಅವು ಇವೆಲ್ಲ ನಾವು ಕೊಡ್ತಾ ಇದ್ದೀವಿ, ಇವತ್ತು ಅದೆಲ್ಲ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಇವತ್ತು ಸಪ್ಪಿನ ಬೆಟ್ಟವನ್ನು ಅವೆಲ್ಲ ಕಾನ್ ಮಾಡಿಬಿಟ್ಟಿದ್ದಾರೆ, ಫಾರೆಸ್ಟ್ ಇಲಾಖೆಗೆ ಇದು ಮಾಡಿಬಿಟ್ಟಿದ್ದಾರೆ. ಆಮೇಲೆ ನಮ್ಮ ಎಲ್ಲ ಇದನ್ನು ಸಹ ಇವತ್ತು ಅರಣ್ಯ ಇಲಾಖೆಯ ಒತ್ತಡಕ್ಕೆ ಹೋಗ್ಬಿಟ್ಟಿದೆ. ಇಲ್ಲಿ ಮಲೆನಾಡಲ್ಲಿ ನಮಗೆ ಫಾರೆಸ್ಟ್ ಇಲಾಖೆ ಇದೆ ಒಂದು ಸಮಸ್ಯೆ. ಅದಕ್ಕೆ ನ್ಯಾಯ ಒದಗಿಸುವಂತ ಕೆಲಸ ಮಾಡ್ತಾ ಇದ್ದೀರಾ? ಶರಾವತಿ ಸಂತ್ರಸ್ತರ ಸಮಸ್ಯೆ ಆಗಿದೆ, ಅದೇನೇ ಭಾರಿ ಸಮಸ್ಯೆ ಆಯ್ತಲ್ಲ ನೋಡಿ. ಶರಾವತಿ ಇದು ಸಂತ್ರಸ್ತರದ್ದು 9,050 ಹೆಕ್ಟೇರ್ ಭೂಮಿ ಇರುವಂಥದ್ದು ಅರ್ಜಿ, ಅದು ಇವತ್ತು 9,000 ಅರ್ಜಿ ಹೋಯ್ತು ಇವತ್ತು. ಅದು ಇದೇ ಪಾಪಿಗಳೇ ಹಾಳು ಮಾಡಿದ್ದು, ಇದೇ BJP ಅವರೇ. ಅವ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ, ಅದು ವಜಾಗವರೆಗೆ ಕಾತ್ಕೊಂಡು ಕೂತ್ಕೊಂಡ್ರು ಇವರೆಲ್ಲ. ಇವತ್ತು ನೋಡಿ ಸುಪ್ರೀಂ ಕೋರ್ಟಿಗೆ ಹೋಗಿದೆ. ಈಗ ಅದನ್ನು ನಮ್ಮ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಮಧು ಬಂಗಾರಪ್ಪನವ್ರು ನಾವೆಲ್ಲ ಸೇರಿ ಇವತ್ತು ಆ ರೈತರಿಗೆ ಏನಾರು ಪರಿಹಾರ ಕೊಡಿಸ್ಬೇಕು, ಏನಾರು ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಅವರಿಗೆ ಒಂದು ಹಕ್ಕು ಕೊಡಲಿಕ್ಕೆ ಇವಾಗ ಎಲ್ಲ ಮಾಡಿದ್ವಿ. ಸುಪ್ರೀಂ ಕೋರ್ಟಿಂದ ಆದೇಶ ಆಯಿತು, ಎಲ್ಲ ಸರ್ವೆ ಮಾಡ್ಕೊಂಡು ಬರ್ರಪ್ಪ ಎಲ್ಲ ಅಂತ ಹೇಳಿದ್ದಾರೆ. ಸರ್ವೆ ಆಗಿದೆ, ಏನೋ ಒಂದು ಉಸಿರಾಟ ಆಡ್ಲಿಕ್ಕೆ ಆಗ್ತಾ ಇದೆ ಅಂತ ಒಂದು ಭಾವನೆ ಇದೆ. ಓಕೆ, BJP ಅವರು ಸಿಗಂದೂರು ಸೇತುವೆನ ಅತಿ ದೊಡ್ಡ ಮಟ್ಟದಲ್ಲಿ ಕ್ಲೈಮ್ ಮಾಡ್ತಿದ್ದಾರೆ. ಅದನ್ನ ಮೀರಿದ್ದು 100 ಪಟ್ಟು ಈ ಸಂತ್ರಸ್ತರಿಗೆ ಹಕ್ಕುಪತ್ರ ಕೊಡೋಕೆ ಮಾಡಿಲ್ಲಲ್ಲ. ಅಲ್ಲ, ಅದನ್ನ ನೀವೀಗ ಮಾಡ್ಲಿಕ್ಕೆ ನಾವು ಮಾಡ್ತಾ ಇದ್ದೀವಿ. ಇವರು ನೋಡಿ, ಯಾವುದೋ ಒಂದು 405 ಕೋಟಿ ರೂಪಾಯಿ ಏನು ದೊಡ್ಡದಲ್ಲ ಅದು. ಆ ಕಾಲದಲ್ಲಿ ಅವ್ರು ಕೊಟ್ಟಿದ್ದಾರೆ, ಖುಷಿಯೇ ಬಿಡಿ. ಆದರೆ ಇದೇ ರೈತರನ್ನ ಅನ್ಯಾಯ ಮಾಡಿದಾರಲ್ಲ. 9,000 ಅರ್ಜಿ ಅಂದರೆ ಕಮ್ಮಿನಾ? ಹೌದು ಅಲ್ವಾ? ಅಷ್ಟು 1,000 ಕುಟುಂಬ, 9,000 ಇಂಟು ಒಂದು ಕುಟುಂಬ 5-6 ಜನ ಅಂದರೆ ಎಷ್ಟಾಯ್ತು ಲೆಕ್ಕ ಹಾಕಿ ನೀವು. ನಿಜ ಸರ್, ಅಷ್ಟು 1000 ಜನರಿಗೆ ಇವತ್ತು ಅನ್ಯಾಯ ಮಾಡಿ ವಿಷ ಕೊಟ್ಟರು ಎಲ್ಲ ಪಾಪಿಗಳಂತೆ ನಾನು ಇವತ್ತು ಹೇಳ್ತೀನಿ. ಇವರು ಎಲ್ಲರೂ ಅನ್ಯಾಯ ಮಾಡಿದ್ದಾರೆ. ರಾಘವೇಂದ್ರನ ಹಿಡಿದು ಈ ಹರ್ತಾಳ್ ಹಾಲಪ್ಪನಿಂದ ಹಿಡಿದು ಎಲ್ಲ MLAಗಳು ಶಾಮೀಲಾಗಿದ್ದಾರೆ. ಇವ್ರು ಯಾರೂ ಕೆಲಸ ಮಾಡಲಿಲ್ಲ, ಅವ್ರು ಪರವಾಗಿ ಕೆಲಸ ಮಾಡಿಲ್ಲ. ಇವತ್ತು ನಮ್ಮ ಸರ್ಕಾರ ಬಂದಿದೆ, ನಾವು ಮಾಡಿ ಅವ್ರಿಗೆ ಹಕ್ಕುಪತ್ರ ಕೊಡಿಸ್ತೀವಿ. ಹರ್ತಾಳ್ ಹಾಲಪ್ಪ ಅವ್ರ ಹೆಸರು ತಗೊಂಡ್ರಿ, ಅಧಿಕಾರ ಇದ್ದಾಗ ಏನು ಮಾಡಲಿಲ್ಲ, ಸುಮ್ಮನೆ ಮಾತಾಡ್ತಿರ್ತಾರಲ್ಲ, ಯಾಕೆ? ಅವನ್ ಚಟ ಅವನಿಗೆ. ಅವನೇನು ಭಾರಿ ಕಡ್ದಂಗೆ ಮಾತಾಡ್ತಾನೆ ಇಲ್ಲಿ ಸಾಧಕದಲ್ಲಿ. ಏನು ಕಡ್ದೇನಂತ ಹೇಳ್ಬೇಕಲ್ಲ. ಅದೇ ಹೇಳ್ದಲ್ಲ, ಅವನು ಹಕ್ಕುಪತ್ರ ಕೊಟ್ಟಿದ್ರೆ ಇವರೆಲ್ಲ ಸೇರೇ ಮಾಡಿದ್ದಲ್ಲ. ಅವ್ರದ್ದೇ ಸರ್ಕಾರ ಇತ್ತು, ಏನು ಮಾಡಿದ್ರಿ ನೀವು? ಅವ್ರ ಸರ್ಕಾರ ಇದೆ, ನೀವು ಮಾಡಿದ್ದಾರೆ ತೋರಿಸ್ಬೇಕಲ್ಲ. ನಿಮ್ಮ ಸಾಧನೆ ಆದ್ರೆ ಏನು ಹೇಳ್ರಪ್ಪ ಹೋಗ್ಲಿ. ಏನು ಮಾಡಿದರೆ ಮಾತಾಡೋಕೆ ಕಲ್ತ್ಕೊಂಡಿರ್ಬೇಕು, ಮಾತಾಡ್ತಾನಷ್ಟೇ. ಈ 2 ವರ್ಷದ ಅವಧಿಯಲ್ಲಿ ಯಾವೆಲ್ಲ ಯೋಜನೆಗಳನ್ನ ತಂದಿದ್ದೀರಾ ಸರ್? ಅನುದಾನ ಮತ್ತೊಂದು ಸರ್, ಅನುದಾನಕ್ಕೆ ನೋಡಿ, ಏನೀಗ ಕುಡಿಯೋ ನೀರು ವ್ಯವಸ್ಥೆ ತಂದು ಕೊಟ್ಟಿದ್ದೀನಿ. ರಸ್ತೆಗೂ ಸಹ ಈಗಾಗಲೇ ಕೆಲಸ ಆಗಿದೆ, ಮತ್ತೀಗ ದುಡ್ಡು ಬಂದಿದೆ ನಮಗೆ. ರಸ್ತೆ ಕೆಲಸಗಳು ಆಗ್ತದೆ. ಆಮೇಲೆ ಸೇತುವೆಗಳು ನಡೀತಾ ಇದಾವೆ. ಅನುದಾನ ಬರ್ತಿದೆ? ಅನುದಾನ ಬರ್ತಾ ಇದೆ. ಇಲ್ಲ ಅಂತಾರೆ BJP JDS ಅವರು ಇಲ್ಲ ಅಂತ ಹೇಳ್ತಾರೆ. ಇಲ್ಲ, ಮೊದಲನೇ ವರ್ಷದಲ್ಲಿ ಅನುದಾನ ಸ್ವಲ್ಪ ಕೊರತೆ ಇತ್ತು. ಓಕೆ, ಆಯ್ತಾ. 2ನೇ ವರ್ಷದಲ್ಲಿ ಈ ಹಿಂದಿನ ಇದರಲ್ಲಿ ನಮಗೆ ಕೊರತೆ ಬರಲಿಲ್ಲ, ದುಡ್ಡು ಬರ್ತದೆ. 3ನೇ ವರ್ಷದಲ್ಲಿ ಇವತ್ತು ಬಡ್ಜೆಟ್ ಗಾತ್ರ ಜಾಸ್ತಿ ಮಾಡಿದರು, ಹಣಕಾಸು ಜಾಸ್ತಿ ಆಯಿತು. ಹಿಂದೆ 3,71,000 ಕೋಟಿ ಇದ್ರೆ 4,10,000 ಕೋಟಿ ಹತ್ತತ್ರ ಬಂದಿದೆ ಈಗ.
4,10,000 ಕೋಟಿ ಬಡ್ಜೆಟ್ ಆಗಿದ್ದರಿಂದ ಈ ಸರಿ ಬಡ್ಜೆಟಲ್ಲಿ ಬೇಕಾದಷ್ಟು ಹಣ ಕೊಡ್ತಾ ಇದ್ದಾರೆ ನಮಗೆ. ಓಕೆ. 100 ಕೋಟಿ ರೂಪಾಯಿ ಬಂದಿದೆ ನಮಗಿಲ್ಲ ಅಂತ. ನಾವಿವತ್ತು ಅಗಲೀಕರಣ, ರಸ್ತೆ ಅಗಲೀಕರಣ ಮಾಡಿದ್ದೀವಿ. ಹೊಸನಗರ, ಸಾಗರ, ಎಲ್ಲಿ ಬೇಕು ಅಲ್ಲಿ ರಸ್ತೆ ಅಗಲೀಕರಣಕ್ಕೆ ದುಡ್ಡು ಬಂದಿದೆ. ಆಮೇಲೆ PW ರಸ್ತೆಗೆ ದುಡ್ಡು ಬಂದಿದೆ, ಕೋಟ್ಯಾಂತರ ರೂಪಾಯಿ ದುಡ್ಡು ಬಂದಿದೆ ನಮಗೆ. ಆಮೇಲೆ ಸಣ್ಣ ಸಣ್ಣ ZP ರಸ್ತೆ ದುಡ್ಡು ಬಂದಿದೆ. ಈಗ ಹೊಸದಾಗಿ ಪ್ರಗತಿ ಪಥ ಅಂತೇಳಿ ಮೊನ್ನೆ ಮತ್ತೊಂದು 30 ಕಿಲೋಮೀಟ್ರದು ಹೈ ಕ್ಲಾಸ್ ರೋಡಿಗೆ ಕೊಟ್ಟಿದ್ದಾರೆ. ಅದು ಹಿಂದೆ ನಮಗೆ PMJC ರಸ್ತೆ ಬರ್ತಿತ್ತು ಕೇಂದ್ರದಿಂದ. ಈ ಪಾಪಿಗಳು ಅದನ್ನು ನಿಲ್ಲಿಸಿದ್ದಾರೆ. 2 ವರ್ಷ ಆಯ್ತು PMJC ಒಂದು ರಸ್ತೆ ಕೊಡ್ತಾ ಇಲ್ಲ. ಕಾರಣ ಕಾಂಗ್ರೆಸ್ ಸರ್ಕಾರ. ಈ MP ಇಲ್ಲಿ ಬಡ್ಕೋತಾನೆ, MP ಅಲ್ಲಿ ನೋಡಿದ್ರೆ ₹1 ಬರಲ್ಲ ನಮಗಿಲ್ಲಿ. ಅದು ಸಮಸ್ಯೆ ಆಗಿದೆ. ಈಗ ಅವ್ರು ಕೊಡಲ್ಲ ಅಂತ ಹೇಳಿದ್ಮೇಲೆ ನಮ್ಮದೇ ಸರ್ಕಾರ ಪ್ರಗತಿ ಪಥ ಅಂತೇಳಿ ಹೊಸ ರಸ್ತೆಗಳು ನಾವು ಕೊಡ್ತಾ ಇದ್ದೀವಿ. ನಾವು ನಮಗೆ ಅವ್ರದ್ದು ಅವಶ್ಯಕತೆ ಇಲ್ಲ. ಅಭಿವೃದ್ಧಿ ಇದ್ದಾರೆ, ದುಡ್ಡಿದೆ. ನಾವು ಯಾವತ್ತು ಇಲ್ಲ ಅಂತ ಹೇಳ್ತಾರೆ, ಬರಲಿ ಅವ್ರು ಯಾರು ಇದ್ದಾರೆ. ನೀವು ಧೈರ್ಯವಾಗಿ ಹೇಳ್ತೀರಾ ಜನರ ಮುದ್ದೆ ನಾವು ಅಭಿವೃದ್ಧಿ. ಅವ್ರಿಗೆ ಏನಾಗಿದೆ ಅಂದ್ರೆ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ, ಇವರು ಅಭಿವೃದ್ಧಿ ಮಾಡಲ್ಲ ಅಂತ ಹೇಳ್ತಾರೆ. ಅವೆಲ್ಲ ಸುಳ್ಳು. ಗ್ಯಾರಂಟಿ ಜೊತೆಗೂ ಸಹ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇದೆ ಅನ್ನೋಕೆ ನಾವು ತೋರಿಸ್ಕೊಡ್ತೀವಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.